ಶುಭ. ನನಗೆ ಲಾಸ್ಟ್ ವೀಕು ತುಂಬ ಸ್ಟಮಕ್ ಪೇನ್ ಇತ್ತು. ಆಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಭಾಸ್ಕರ್ ಹದ್ದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಸ್ಟಮಕ್ ಪೇನ್ ಇರೋದ್ರಿಂದ ಒಂದು ಸ್ಕ್ಯಾನ್ ತಗೊಳಕ್ ಹೇಳಿದ್ರು. ಆಮೇಲೆ ಅವರು ಪುಣ್ಯ ಹಾಸ್ಪಿಟಲ್ ಇರೋ ಪುಣ್ಯವತಿ ಮೇಡಮ್ನ ರೆಫರ್ ಮಾಡಿದ್ರು. ನಾನು 1.5 ಇಯರಿಂದ ಈ ಥರ ಪ್ರಾಬ್ಲಮ್ ಇತ್ತು. ಹೆವಿ ಬ್ಲೀಡಿಂಗು ಆ ಥರ ಪ್ರಾಬ್ಲಮ್ ಆಗಿ ನಾನು ಇಲ್ಲಿ ಬಂದು ಡಾಕ್ಟರ್ ತೋರಿಸಿದಾಗ ಓವರಿ ಮೇಲೆ ಸಿಸ್ಟ್ ಇದೆ ಅಂತ ಹೇಳಿದ್ರು. ಅದು ರಿಮೂವ್ ಮಾಡ್ಸೋಕ್ಕೆ ಮತ್ತು ಗರ್ಭಕೋಶ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ತೋರ್ಸಕ್ಕೆ ಬಂದಾಗ ಮೇಡಮು ಇದು ಮಾಡಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಬಂದು ಮೇಡಮ್ನ ಮೀಟ್ ಮಾಡಿದಾಗ ಅವ್ರು ಕೆಲವು ಟೆಸ್ಟ್ ಎಲ್ಲ ಹೇಳಿದ್ರು. ಸೊ ಟೆಸ್ಟ್ ಎಲ್ಲ ಮಾಡಿದ್ರು ಗೊತ್ತಾಯಿತು ಓವರಿಯಲ್ ಸಿಸ್ಟ್ ಇದೆ ಅಂತ. ಆಮೇಲೆ ಲಾಸ್ಟ್ ಟ್ಯೂಸ್ಡೇ ನಾನು ಅಡ್ಮಿಟ್ ಆದೆ. ಟ್ಯೂಸ್ಡೇ ಅಡ್ಮಿಟ್ ಆಗಿ ವೆನ್ಸ್ಡೇ ಸರ್ಜರಿ ಆಯಿತು. ಸೊ ಓವರಿಯಲ್ಲಿ ರೈಟ್ ಓವರಿ ಸಿಸ್ಟ್ ಇತ್ತು. ಸೊ ನೋಡಿದ್ರೆ ಲೆಫ್ಟ್ ಓವರಿಯಲ್ಲೂ ಇತ್ತು. ಸೊ ಎರಡೂ ಕಡೆ ಸರ್ಜರಿ ಆಯಿತು. ಆಪರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಟ್ಟು ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ಈ ಆಸ್ಪತ್ರೆಗೆ ಬಂದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ಹಾಸ್ಪಿಟಲ್ ಬಗ್ಗೆ ಕೇಳಿದ್ದೆ, ಚೆನ್ನಾಗಿದೆ ಅಂತೆಲ್ಲ ಗೊತ್ತಿತ್ತು. ಬಟ್ ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ರು. ನನಗೆ ಸುತ್ತಮುತ್ತ ಯಾರು ಗೈನಕಾಲಜಿಸ್ಟು ಗೊತ್ತಿರಲಿಲ್ಲ. ಒನ್ ಆಫ್ ದ ಬೆಸ್ಟ್ ಗೈನಕಾಲಜಿಸ್ಟ್ ನನಗೆ ನನ್ನ ಡಾಕ್ಟರ್ ಭಾಸ್ಕರ್ ಅವರು ರೆಫರ್ ಮಾಡಿದ್ದು. ನನಗೆ ತುಂಬ ಇಷ್ಟ ಆಯಿತು. ಓವರಾಲ್ ಸರ್ವಿಸು, ಎಸ್ಪೆಷಲಿ ದ ರೂಮು, ಓವರಾಲ್ ಸರ್ವಿಸು ಎಲ್ಲ ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ, ವೆರಿ ಸ್ಯಾಟಿಸ್ಫೈಡ್. ಖಂಡಿತ ಎಲ್ಲರಿಗೂ ನಾನು ರೆಫರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯಾವುದೇ ಗೈನಕಾಲಜಿಸ್ಟ್ ನನಗೆ ಏನೇ ಇಶ್ಯೂಸ್ ಇದ್ದು ನಾನು ಇಲ್ಲೇ ಬರೋದು. ನಾನು ಇದೇ ಡಾಕ್ಟರ್ನ ರೆಫರ್ ಮಾಡ್ತೀನಿ. ಈಗ ಮತ್ತೆ 5 days ಆದ್ಮೇಲೆ ಡಾಕ್ಟರ್ ಬರಕ್ಕೆ ಹೇಳಿದ್ದಾರೆ. ಸೊ ಅಷ್ಟೊಂದಿಗೆ ನಾನು ಕಂಪ್ಲೀಟ್ಲಿ ರಿಕವರಿ ಆಗ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಪುಣ್ಯ ಹಾಸ್ಪಿಟಲ್, ಥ್ಯಾಂಕ್ ಯು ಸ್ಟಾಫ್, ಥ್ಯಾಂಕ್ ಯು ಪುಣ್ಯವತಿ ಮೇಡಮ್, ಆ್ಯಂಡ್ ಆಫ್ ಕೋರ್ಸ್ ನಾಗರಾಜ್ ಸರ್ಗೂ ಕೂಡ ಥ್ಯಾಂಕ್ ಯು ಸೊ ಮಚ್.